ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ಸರ್. ಎಲ್ಲಿ ಹೋಟ್ಲಲ್ಲಿ ಮನೇಲಲ್ಲ, ಹೋಟ್ಲಲ್ಲಿ ಅವ್ರು ಊಟಕ್ಕೆ ಕರೆದಿದ್ರು. 28 ಇವತ್ತಿರ್ಬೇಕು ಅವ್ರು ಬರ್ತಡೆ. 2 days ನೆನ್ನೆ ಇರ್ಬೇಕು, ಒಂದಿನ ಮುಂಚಿತವಾಗಿ ಊಟಕ್ಕೆ ಕರೆದಿದ್ರು. ಬರ್ತಡೆ ಆಚರಣೆ ಮಾಡಿದ್ವಿ, ಊಟಕ್ಕೆ ಸೇರಿದ್ವಿ. ಅದ್ರಲ್ಲಿ ವಿಶೇಷತೆ ಏನಿದೆ? ನೀವ್ ಯಾಕೆ ಎಷ್ಟು ಗಾಬರಿಯಾಗಿ ಓಡ್ ಬಂದಿದ್ದೀರಲ್ಲ? ಯಾವ್ದು ಡೆಲ್ಲಿ ಇಲ್ಲ, ಏನೂ ಇಲ್ಲ. ನಮ್ಮ ವೈಯಕ್ತಿಕ ಕೆಲ್ಸಗಳಿದ್ರೆ ಯಾವಾಗಲೂ ಹೋಗಿದ್ದೀವಿ, ಮುಂದೆ ಹೋಗ್ತೀವಿ. ಬೇರೆ ವಿಶೇಷ ಅರ್ಥ ಅದ್ರಲ್ಲಿ ಕಲ್ಪಿಸೋದು ಬೇಡ. ಪದೇ ಪದೇ ಸೆಟ್ ಬ್ಯಾಕ್ ಆಗ್ತಾ ಇದೆ. ಯಾವ್ದು ಸೆಟ್ ಬ್ಯಾಕ್ ಇಲ್ಲ, ಏನೂ ಇಲ್ಲ, ಎಲ್ಲ ಪೂರ್ವಕವಾಗಿದೆ. ಒಳ್ಳೇದಾಗ್ತದೆ, ಸಮಯ ಬರಲಿ. ನಾವ್ ಯಾವ್ದು ಡೆಡ್ಲೈನ್ ಯಾವತ್ತೂ ಕೊಟ್ಟಿಲ್ಲ, ನಾನು ಡೆಡ್ಲೈನ್ ಕೊಡೋದು ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಇವತ್ತೇ ಎಲ್ಲದೂ ಆಗ್ತದೆ. ಇನ್ನು ಯುಗಾದಿ ಬಂದ್ರೆ ಹೊಸ ವರ್ಷ ಬಂದಂಗಲ್ಲ, ಬರ್ಲಿ ಯುಗಾದಿ ಬರ್ಲಿ. ಪಥ ಚೇಂಜ್ ಆದ್ಮೇಲೆ ನಮ್ಮ ಮಾತುಗಳು ಜಾಸ್ತಿ ಆಗಿದೆ. ಪಥ ಚೇಂಜ್ ಆಗಿದೆ ಅನ್ನೋದನ್ನ ನಾವು ಒಪ್ಕೊಂಡಿದ್ವಿ. ಅದ್ರ ಪೂರ್ವಕವಾದ ಬೆಳವಣಿಗೆ ನಡೀತಿದ್ದಾವೆ, ತಾವೆಲ್ಲ ನೋಡ್ತಾ ಇದೀರಿ. ವಿಶೇಷತೆ ಏನು ಇಲ್ಲ. ಕೇಳಿ, ಏನೇನ್ ಕೇಳ್ರಿ, ನಿಮ್ದು ಎಲ್ಲ ಕೇಳ್ರಿ, ಅವತ್ತು ಮಾತಾಡ್ಬಿಡ್ತೀನಿ. ಹೈಕಮಾಂಡ್ ತೀರ್ಮಾನ ಯಾವಾಗ ಮಾಡ್ತಾರ ಅವಾಗ. ಅವ್ರ ತಲೆಯಲ್ಲಿ ಏನಿದೆ ಯಾರಿಗ್ ಗೊತ್ತು? ಹೈಕಮಾಂಡೇ ಹೇಳ್ಬೇಕಾದ್ರೆ ಉತ್ತರ. ತಾವು ಒಂದ್ ಮಾಧ್ಯಮದಲ್ಲಿ ಮನವಿ ಮಾಡ್ತೀನಿ, ನನ್ನನ್ನ ಕೇಳೋದ್ಕಿಂತ ಅತಿ ಹೆಚ್ಚಿನದಾಗಿ ನೀವು ಹೋಗಿ ಮಾನ್ಯ ರಾಹುಲ್ ಗಾಂಧೀಜಿ, ಸೋನಿಯಾ ಗಾಂಧೀಜಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಿದ್ರೆ ನಿಮಗೆ ಬೇಗ ಉತ್ತರ ಸಿಗ್ಬೋದು ಅಂತ. ಈ ಒಂದು ಕ್ವಶನ್ಗೆ ನನ್ ಕೇಳೋದಕ್ಕಿಂತ ಜಾಸ್ತಿ ಖರ್ಗೆ ಅವರು ಸರಿಯಾಗಿ ಮಾತಾಡ್ತಾ ಇಲ್ಲ ಸರ್. ಕೇಳಿದ್ರೆ ಹೈಕಮಾಂಡ್ ಇನ್ನು ತೀರ್ಮಾನ ಆಗಿಲ್ಲ, ತೀರ್ಮಾನ ಮಾಡ್ತೀವಿ ಬೇಗ, ಒಂದು ತೀರ್ಮಾನ ಆಗಿದೆ, ಅದನ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಆಯ್ತು, ಅನೌನ್ಸ್ ಮಾಡಿದ್ರು ಉತ್ತಮ ಅಂತ. ನಾವು ಮೊನ್ನೆ 40 ಜನ ಸೇರಿದಾಗ ಅದೇ ಚರ್ಚೆ ಮಾಡಿದ್ದು. ಏನಾಗ್ತದೆ, ಈಗ ನೀವು ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಸುತ್ತಲೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಇದ್ದಾರೆ, ಎಲ್ರು ಅದನ್ನೇ ಕೇಳ್ತಾರೆ. ನಾನು ಎಷ್ಟು 3-4 ದಿನ ಊರಲ್ಲಿ ಇರ್ಲಿಲ್ಲ, ಅದ್ರ ಜೊತೆಗೆ ಟಿವಿಯಲ್ಲಿ ಬೇರೆ ತಾವೆಲ್ಲ ಬೆಳವಣಿಗೆ ನೋಡಿದ್ರಿ, ಏನಾಯ್ತು ಅಂತ ಎಲ್ಲರೂ ಕೇಳ್ತಾರೆ. ನಾನು ಉತ್ತರ ಕೊಡ್ಬೇಕಾಗ್ತದೆ, ಮಾಧ್ಯಮದವ್ರಿಗೂ ಕೊಡ್ಬೇಕು, ಕಾರ್ಯಕರ್ತರಿಗೆ ಕೊಡ್ಬೇಕು. ಹಳ್ಳಿಗಳಲ್ಲಿ ಹೋದ ಸಂದರ್ಭ ಏನಾಯ್ತು ಸುಮ್ನೆ ಉತ್ತರ ಕೊಡೋದು, ಮಾಧ್ಯಮದಲ್ಲಿ ನಾವೊಂದು ಹೇಳಿಕೆ ಕೊಟ್ಟು ಗೊಂದಲ ಆಗೋದ್ಕಿಂತ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಒಂದು ಮುಂದುವರಿಸ್ತೀರ, ಅವ್ರನ್ನೇ ಮುಂದುವರಿಸಿ. ಇಲ್ಲ ಯಾವುದೇ ರೀತಿ ತೀರ್ಮಾನ ಆಗಿಲ್ಲ, 2.5 ಅದನ್ನಾರು ಹೇಳಿ, ಯಾವ್ದಾದ್ರು ಒಂದು. ಇಲ್ಲ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಮಾಡ್ತೀರಾ, ಮಾಡ್ತೀವಿ. ಒಂದ್ ತೆರೆ ಹೇಳಿದ್ರೆ ನಮಗೂ ಬೇರೆ ಕೆಲಸ ಮಾಡಕ್ ಅನುಕೂಲ ಆಗ್ತದೆ, ಮಾಧ್ಯಮದವ್ರಿಗೂ ಬೇರೆ ಕೆಲಸ ಮಾಡಕ್ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನೋಡ್ರಿ, ಸಿದ್ದರಾಮಯ್ಯರಲ್ಲ, ನಮ್ಮ ಜವಿ ಸಾಹೇಬರು ನಿಂತಿದ್ದಾರೆ. ಅವ್ರು ಮಾಡಿದ್ರು ನಮ್ ತೀರ್ಮಾನ ಬದ್ಧ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಅವ್ರು ಇವರು ಮನಪೂರ್ವಕವಾಗಿ, ಆತ್ಮಪೂರ್ವಕವಾಗಿ, ಎಲ್ಲಾ ಪೂರ್ವಕವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಬಾಲಕೃಷ್ಣ ಒಂದೆಲ್ಲ ಪಕ್ಷ ಅಧಿಕಾರ ಕೊಡೋದು ಕಷ್ಟ ಆಗ್ತದೆ, ನಿರ್ಧಾರ ಅವರು ಒಂದ್ ಅರ್ಥದಲ್ಲಿ ಹೇಳಿದ್ರೆ ಸತ್ಯನೇ ಆಗ್ತದೆ. ಏನಕ್ಕಪ್ಪ ಅಂದ್ರೆ ಈಗ ಉತ್ತಮವಾದ ವಾತಾವರಣ ಇದೆ. ಕಾಂಗ್ರೆಸ್ನಲ್ಲಿ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಪ್ಪ ಅಂದ್ರೆ 5 ಗ್ಯಾರಂಟಿ ಆಗಿ 6 ಆಗಿ 7ನೇ ಭೂ ಗ್ಯಾರಂಟಿ ಕೊಟ್ಟಿದ್ದೀವಿ. ಇನ್ನು ನೀರಿನ ಗ್ಯಾರಂಟಿ 10 ಗ್ಯಾರಂಟಿ ಕೊಡುವ ಒಂದು ಮುನ್ಸೂಚನೆ ನಮ್ಗೆ ಈಗಾಗಲೇ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಾರೆ. ಅವೆಲ್ಲ ಜಾರಿಗಾದ್ರೆ ವಿರೋಧ ಪಕ್ಷನೂ ಸಿಗಲ್ಲ ಅನ್ಸುತ್ತೆ ನಮಗೆ. ಓವರ್ ಆಲ್ 224 ಬರೋಂಥ ಸಂಭವ ಇದೆ. ಆದ್ರೆ ನಮ್ಮಲ್ಲೇನು ಈ ಕುರ್ಚಿ ಕಿತ್ತಾಟ ಅಂತ ಏನ್ ನೀವು ಮಾತಾಡ್ತೀರಿ ಮಾಧ್ಯಮದವರು, ನಾನೊಂದು ಹೇಳಿಕೆ ಕೊಡೋದು, ಬಾಲಣ್ಣ ಒಂದು ಕೊಡೋದು, ಇನ್ನೊಬ್ರೊಂದು ಹೇಳಿಕೆ ಕೊಡೋದು. ಒಂದು ಹೇಳಿಕೆಯಿಂದ ಏನಾಗ್ತದೆ, ಬಿಜೆಪಿ ಅವ್ರ ಹಿಂದೆ ಕುರ್ಚಿಗೋಸ್ಕರ ಕಿತ್ತಾಡಿದ್ರೆ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ರೆ ನಾವು ನೋಡಿದೀವಿ. ಆ ಒಂದು ಬೇಸತ್ ನಮಗೊಂದು 50% ಮತಗಳು ಜಾಸ್ತಿ ಆಗಿರ್ಬೋದು. ಅವ್ರನ್ನ ನಾವು ಅದೇ ದಾರಿಲಿ ಹೋಗ್ತಂದ್ರೆ ನಮ್ಗೆ ಎಫೆಕ್ಟ್ ಆಗ್ಬೋದು ಅನ್ನೋ ಮನೋಭಾವನೆಯಲ್ಲಿ ಬಾಲಕೃಷ್ಣ ಅವ್ರು ಹೇಳಿರೋದು ನಾವೇನು ವಿರೋಧ ಮಾಡಂಗಿಲ್ಲ, ಸ್ವಾಗತ ಮಾಡ್ತೀವಿ. ಈ ಕೂಡಲೇ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು, ಮಾಡಿ ಇದಕ್ಕೊಂದು ಇತ್ಯರ್ಥ ಆಡಿ ಒಂದು ಬಗೆಹರಿಸಿದ್ರೆ ನಮಗೂ ಒಂದು ಕಾನ್ಸ್ಟಿಟ್ಯೂನ್ಸಿ ಕಡೆ ಕೆಲಸ ಮಾಡಕ್ ಅನುಕೂಲ ಆಗ್ತದೆ, ಪಕ್ಷ ಸಂಘಟನೆಗೂ ಅನುಕೂಲ ಆಗ್ತದೆ. ಹೌದು, ಬರ್ದಿದ್ವಿ. 31 ಜನ ಶಾಸಕರ ಸೈನ್ ಇದೆ. ನಾನು ಸಹ ಸೈನ್ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಹೊಸಬರಿಗೆ ನನಗೆ ಕೊಡ್ರಿ ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ಮಂಡ್ಯದಲ್ಲಿ ರವಿ ಗಾಣಿಗ ಇದ್ದಾರೆ, ಆಕ್ಟಿವ್ ಪೊಲಿಟಿಷಿಯನ್. ಅದೇ ರೀತಿ ಎಲ್ಲಾ ಭಾಗದಲ್ಲೂ ನಮ್ಮ ಫಸ್ಟ್ ಟೈಮ್ ಗೆದ್ದಿರ ಅಂತ ಯುವಕರಿದೀವಿ. ಕೊಟ್ರೆ ಒಂದ್ ಪಕ್ಷಕ್ಕೆ ಅದೇನ ಗಾದೆ ಇದೆಲ್ಲ, ಹಳೆ ಬೇರು ಹೊಸ ಚಿಗುರು, ಆ ನಿಟ್ಟಿನಲ್ಲಿ ಕೆಲಸ ಮಾಡಕ್ ಅನುಕೂಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರೆ ತಪ್ಪೇನಿಲ್ಲ. ಹಿರಿಯರು ಅವ್ರು ಹೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಬೇಡ, ಕೊಟ್ರೆ ಸಂತೋಷ. ಕೊಡ್ಲಿ, ಹೇಳಿದ್ನಲ್ಲ, ಎಲ್ರಿಗೂ ಆಕಾಂಕ್ಷೆ ಇರ್ತದೆ. ಈಗ ನೀವು ಇದಾಗಿದ್ದೀರಿ, ಏನಂತೀರಿ, ರಿಪೋರ್ಟರ್ ಆಗಿದ್ದೀರಿ. ನಾಳೆ ನಿಮ್ಮ ಸಂಪಾದಕರು ಮಾಡ್ತಿದ್ರೆ ಬೇಡ ಅಂತೀರಾ?
ಏನೋ ಸಣ್ಣನ್ನು ದೊಡ್ಡರಿಗೆ ಕೊಟ್ರಿ ಅಂತ ಯಾರು ಅಂದಲ್ಲ. ಹಂಗೆ ಎಲ್ರಿಗೂ ಇರುತ್ತೆ ಆಸೆ, ಒಂದು ಅಭಿವೃದ್ಧಿ ಆಗ್ಬೇಕು, ಡೆವಲಪ್ಮೆಂಟ್ ಮಾಡಬೇಕು. ನಿಮಗೆ ಬೇಸ್ ರೂಟ್ ಲೆವೆಲಲ್ಲಿ ನೀವೆಲ್ಲ ಕ್ಯಾಮ್ರಾ ಹಿಡಿದಿರ್ತೀವಿ, ನಿಮಗೆ ಕಷ್ಟ ಗೊತ್ತಿರ್ತದೆ. ಅದನ್ನ ಇನ್ನೂ ವಿಸ್ತಾರವಾಗಿ ಹೇಳ್ಬೇಕು ಅಂದ್ರೆ ನಿಮ್ನ ಮುಂದೆ ಸಂಪಾದಕರು ಮಾಡಿದ್ರೆ ಆಗ್ತದೆ. ಅದೇ ರೀತಿ ನಮ್ಮ ಮಂತ್ರಿಗಳು ರೂಟ್ ಲೆವೆಲ್ ಅಲ್ಲಿ ಇರ್ತೀವಿ, ಶಾಸಕರು ಹೊಸದಾಗಿದ್ರು ನಮ್ದೇ ಒಂದು ಆಲೋಚನೆ ಇರ್ತದೆ. ಆ ಆಲೋಚನೆಯನ್ನ ಒಂದು ಇನ್ವಾಲ್ವ್ ಮಾಡ್ಕೊಂಡು ನಾವು ಅಭಿವೃದ್ಧಿ ಮಾಡಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಸರ್ ದಕ್ಷಿಣ ವಿಚಾರ ಪಂಚ ಯೋಜನೆಗಳನ್ನ ಕೊಟ್ಟಿವೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಅದರಿಂದ ಸರ್ಕಾರ ಹೊರೆ ಆಗ್ತಿದೆ ಅಂತ ಹೇಳಿ ಮುಂದೆ ಹೊರೆ ಆಗಿದೆಯಲ್ಲ, ಆಗ್ತಿದೆ ಅಂತೆಲ್ಲ ಆಗಿದೆ. ಹಂಗಂತ ನಾವೇನು ಯಾವ್ದೇ ಗ್ಯಾರಂಟಿಗಳನ್ನ ಹಿಂಪಡೆಯೋದೇ ಆಗ್ಲಿ ಅಥವಾ ಗ್ಯಾರಂಟಿಗಳು ನಾವು ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ರಲ್ಲ. ಹೊರೆ ಆಗಿರೋ ಸತ್ಯನಲ್ಲ, ಅಭಿವೃದ್ಧಿಗೆ ಅದು 52,000 ಕೋಟಿ ಸಣ್ಣ ಮೊತ್ತ ಅಲ್ಲ. ಹೊರೆ ಆಗಿರೋ ಸತ್ಯ, ಬಟ್ ಹೊರೆ ಆಗಿದೆ ಅಂತ ನಾವೇನು ಅದಕ್ಕೆ ಎದುರಿಲ್ಲ. ಈ 3 ವರ್ಷ ಅಭಿವೃದ್ಧಿ ಮಾಡಿದ್ವಿ, ಮುಂದೆ 2 ವರ್ಷ ಅಭಿವೃದ್ಧಿ ಮಾಡ್ತೀವಿ. ಸರ್ ಈಗ ಕೆಲವಷ್ಟು ಜನ ಗ್ಯಾರಂಟಿಯನ್ನ ಬಿಡಿ ಅಂತ ಹೇಳಿಕೆ ಕೊಡ್ತಾರೆ ಸರ್. ಎಷ್ಟು ಯಾರು ಕೊಟ್ಟಿದ್ದಾರೆ? ಹೋಮ್ ಮಿನಿಸ್ಟರ್ ಸಾಮಾನ್ಯ ಯಾರು ಹೇಳಿದ್ರು ಸಚಿವರು ಯಾರು ಅಂತ ಹೇಳಿ ಹೆಸರು ಹೇಳ್ರಿ, ಸುಮ್ನೆ ಯಾರೋ ಒಬ್ರು ಹೇಳಿದಾರೆ ಅಂದ್ರೆ ಹೆಂಗೆ? ಯಾರು ಹೇಳಿದ್ರೆ ಮಾಧ್ಯಮದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ಸಿನ ಸಿಂಗಲ್ ವೋಟರ್ ಸಹ ಗ್ಯಾರಂಟಿ ವಿರುದ್ಧ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ವಿರೋಧ ಮಾಡಿದ್ದರು ಬಿಜೆಪಿ ಅವರು ಸದನದಲ್ಲಿ ಮಾತಾಡಿದ್ದಾರೆ, ನಮ್ಗೆ ಗ್ಯಾರಂಟಿ ಬೇಡ ಅಂತೇಳಿ. ಮೊನ್ನೆ ಯಾರು ಶರಣು ಸಲ್ಗರ್ ಕ್ಷೇತ್ರ ಅವರು ಗ್ಯಾರಂಟಿ ಬೇಡ ನಮಗೆ ಅಂತೇಳಿ ಏನ್ ಮಾತಾಡಿದಾರಲ್ಲ, ಮೊದಲು ಅವ್ರ ಕ್ಷೇತ್ರದಲ್ಲಿ ಅವ್ರ ಬಿಜೆಪಿ ಕಾರ್ಯಕರ್ತರುಗಳು ಅರ್ಜಿ ಹಾಕ್ಲಿ, ನಮಗೆ ಗ್ಯಾರಂಟಿ ಬೇಡ ವಾಪಸ್ ತಗೊಳ್ಳಿ ಅಂತೇಳಿ. ಅವ್ರವೆಲ್ಲ ಡಿಲೀಟ್ ಆಗ್ಲಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಚಿಂತನೆ ನಡೆಸಬೇಕು ಅಂತ ಯಾವ್ದು ಚಿಂತನೆ ಇಲ್ಲ. 5 ಗ್ಯಾರಂಟಿ ಜೊತೆಗೆ ಇನ್ನು 5 ಗ್ಯಾರಂಟಿಗಳನ್ನ ನಾವು ಈಗಾಗಲೇ ಘೋಷಣೆ ಮಾಡಿದೀವಿ. ನೀರಿನ ಗ್ಯಾರಂಟಿ, ಭೂ ಗ್ಯಾರಂಟಿ, ಮುಂದಿನ ಚುನಾವಣೆಗೆ ಅದ್ರ ಜೊತೆ ಇನ್ನು 5 ಗ್ಯಾರಂಟಿ ಮಾಡಿ ಜನಗಳ ನೆಮ್ಮದಿ ಜೀವನಕ್ಕೆ ಏನ್ ಕಾರಣ ಆಗಿದೆ ಗ್ಯಾರಂಟಿನ ಮುಂದುವರಿಸ್ತೀವಿ. ಅದ್ರ ಬದಲಾವಣೆ ಇಲ್ಲ. 15 ಗ್ಯಾರಂಟಿ ಆಗುತ್ತೆ. 15 ಆಗುತ್ತೆ. ಸುಭದ್ರ ಸರ್ಕಾರ ಕೊಟ್ಟು 21 ಗ್ಯಾರಂಟಿ ಮಾಡಿದ್ರು ಅದ್ರಾಗೇನು ಸಂದೇಹವಿಲ್ಲ. ಜನಗಳ ನೆಮ್ಮದಿಯಾಗಿ ಇರ್ಬೇಕು, ಅದಕ್ಕೆ ಏನ್ ಬೇಕು ಪೂರ್ವಕವಾಗಿ ಎಲ್ಲ ಮಾಡ್ತೀವಿ.